ಮಯೂರ್ ಟಿವಿ ಹಾನಗಲ್ ಚಾನಲ್. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ಹಾನಗಲ್ ಶ್ರೀ ಗ್ರಾಮದೇವಿಯ ವಿಶೇಷವಾಗಿ ದಿನಾಂಕ 8/3/2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ಪುರಸಭೆಯ ಮೇಲುಗಡೆ ಪ್ರೆಸ್ ಮೀಟಿಂಗ್ ಕರೆಯಲಾಗಿತ್ತು. ವಿಷಯ ಏನೆಂದರೆ ನಮ್ಮ ಪುರಸಭೆಯ ಅಧ್ಯಕ್ಷ ಪರಶುರಾಮ್ ಕಂಡಣ್ಣನವರು ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷರು ಮತ್ತು ಪುರಸಭೆಯ ಚೀಫ್ ಆಫೀಸರ್ ಹಾಗೂ ಜಾತ್ರಾ ಕಮಿಟಿಯ ರಾಜಣ್ಣ ಗೌಳಿ ವಕೀಲರು ಮತ್ತು ಏನಪ್ಪ ವಿಷಯ ಅಂದರೆ 14/3/2025 ಶುಕ್ರವಾರ ಅಂಕಿ ಹಾಕುವ ಕಾರ್ಯಕ್ರಮ ಮತ್ತು 18/3/2025 ಮಂಗಳವಾರದಿಂದ 26/3/2025 ಬುಧವಾರವರೆಗೆ ನಡೆಯುವ 9 ದಿನಗಳ ಕಾಲ ಸಿಸಿ ಕ್ಯಾಮ್ರಾ ಅಳವಡಿಸುವ ಬಗ್ಗೆ ಮತ್ತು ಬಂದೋಬಸ್ತ್ ಬಗ್ಗೆ ಪ್ರೆಸ್ ಮೀಟಿಂಗ್ ಕರೆಯಲಾಗಿತ್ತು. ಮಯೂರ್ ಟಿವಿ ಹಾನಗಲ್ ಚಾನಲ್ಗೆ ಸ್ವಾಗತ. ಪ್ರೆಸ್ ಮೀಟಿನ ರಿಪೋರ್ಟರ್ಸ್ಗಳು ವರದಿಗಾರರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ಕರೆದಿರುವ ಉದ್ದೇಶ ಇಷ್ಟೇ. ಜಾತ್ರೆ ಪೂರ್ವ ತಯಾರಿ ಸಹಿತ ಸೀರಿಯಸ್ ಆಗಿ ಜಾತ್ರಾ ಕೆಲಸ ಪ್ರಾರಂಭ ಆಗಿದೆ ಮತ್ತು ಈಗಾಗಲೇ ನಾವು ಅಮ್ಯೂಸ್ಮೆಂಟ್ ಆಗಿರ್ಬೋದು ಮತ್ತು ಅಂಗಡಿ ಹರಾಜಾಗಿರ್ಬೋದು ಇವೆಲ್ಲ ಈಗ ನಮಗೆ ಬೇಕಾಗಿರುವುದು ನಾವು ಕರೆದಿರೋ ಮತ್ತೊಂದು ಮುಖ್ಯ ಉದ್ದೇಶ ಅಂದರೆ ಈಗಾಗಲೇ ಏನು ರೋಡ್ ಡೈವರ್ಷನ್ PS ಬರಬೇಕಾಗಿತ್ತು, PS ಹೇಳಿದ್ವಿ. ರೋಡ್ ಡೈವರ್ಷನ್ ಭಾಳ ಮುಖ್ಯವಾದ ಒಂದು ಕೆಲಸ ಆಗಬೇಕಾಗಿರೋದು. ಟ್ರಸ್ಟಿನ ಉಪಾಧ್ಯಕ್ಷರಂತ ಸುರೇಶನಾದ ವ್ಯಕ್ತಿಯನ್ನು ಅಲಂಕರಿಸಬೇಕು. ಈ ಕಮಾನ್ಗಳು ಫಾಸ್ಟಾಗಿ ಯಾಕೆ ಆಗೋದು ಅಂದರೆ ರೋಡ್ ಡೈವರ್ಷನ್ ಇನ್ನೂ ಕೊಟ್ಟಿಲ್ಲ. ರೋಡ್ ಡೈವರ್ಷನ್ ಕೊಡಲಿಲ್ಲ ಅಂದರೆ ಪರ್ಯಾಯ ಮಾರ್ಗ ಯಾವ್ಯಾವ ಅಂತ ಈಗಾಗಲೇ ನಾವು ಪೊಲೀಸು ಇಲಾಖೆಗೆ ತಿಳಿಸಿದ್ದಿದೆ ಮತ್ತು ಅವರು ಸಹಿತ ಈ ಇಲಾಖೆಯವರು ಮಾಡ್ತಾ ಇದ್ದೀವಿ ಅಂತ ಬೆಳಗ್ಗೆ ಹೇಳಿದರು. ನಮಗೆ ಇಲಾಖೆಗೆ ನಾವು ಪೊಲೀಸ್ ಇಲಾಖೆಗೆ ಒಂದು ವಾರದಿಂದ ಹೇಳ್ತಾ ಬರ್ತಾ ಇದ್ದೀವಿ. ಏನಂತಂದ್ರೆ ನಮ್ಗೆ ಏನು ಬ್ಯಾರಿಕೇಡ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾತ್ರೆ ಇದೆ. ಯಾಕಂದರೆ ಇವತ್ತಿನ ಈ ಬಿಸಿಲಿನ ಹೊರಟಕ್ಕೆ ನೀರಂತ ಕುಡಿಯೋ ನೀರಿನ ಭಾಳ ಅವಶ್ಯಕತೆ. ಅದನ್ನು ನಾವು ಹೇಳ್ದಂಗೆ ಅದನ್ನು ನಡೆಸ್ಕೊಡ್ಬೇಕಂತ ನಮಗೆ ಗೊತ್ತಾ. ಮತ್ತು ನಾವು ಜಾತ್ರಾ ಟ್ರಸ್ಟಿಂದ ಸಹಿತ 132, 133 ಬೆಳಗ್ಗೆ ನಂಬರ್ ಅಂದರೆ ವಿಠೋಬ ದೇವಸ್ಥಾನದ ಎದುರುಗಡೆ ಬರ್ತಕ್ಕಂಥ ಅಲ್ಲೆಲ್ಲಿ ಆಪ್ಷನ್ ಇಲ್ಲ ನಿಮ್ಗೆ. ಆಮೇಲೆ ಇರೋವು ಸಂಧಿ ಒಳಗಡೆ ನಾವು ಏನೋ ಮಾಡಕ್ ಹೋದ್ರೆ ಸಾಕಷ್ಟು ವಿಷಯಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಅಂತ ನಾವು ಅನ್ಕೋತೀವಿ. ಸ್ವಚ್ಛತೆ, ಕುಡಿಯ ನೀರು, ಬೀದಿ ದೀಪ ಇದೆಲ್ಲದರ ಬಗ್ಗೆಯೂ ಚರ್ಚೆ ಆಯಿತು. ಮತ್ತು ವಿದ್ಯುತ್ ಸಂಪರ್ಕ ಸಾಕಷ್ಟು ಸುದೀರ್ಘವಾಗಿ ಈಗಾಗಲೇ ಚರ್ಚೆ ಆಯಿತು. ಈಗಾಗಲೇ ಪುರಸಭೆಯಿಂದ ಕಳೆದ 15-20 ದಿವಸದಿಂದಲೇ ಕೆಲಸ ಕಾಮಗಾರಿಗಳು ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಈ ಹಿಂದೆ ಒಂದು 2 ಬಾರಿ ಜಾತ್ರಾ ಕಮಿಟಿಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದು 2 ಸಭೆಯನ್ನು ಮಾಡಿದ್ದಾರೆ. ಆ 2 ಸಭೆಯಲ್ಲೂ 1ನೇ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತು, 2ನೇ ಸಭೆಯಲ್ಲೂ ನಾವು ಕೆಲಸ ಪ್ರಾರಂಭ ಆಗಿದ್ದನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ಈಗ ರಸ್ತೆ ಸುಧಾರಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಕೇಳಿದರು ಜಾತ್ರಾ ಕಮಿಟಿಯವರು. ಅದನ್ನು ಈಗಾಗಲೇ ಭಾಗಶಃ ಮುಗಿಸಿದ್ದೀವಿ. ಇನ್ನೂ ಸ್ವಲ್ಪ ಫಿನಿಶಿಂಗ್ ಕೆಲಸ ಇದೆ, ಅದನ್ನು ಮಾಡ್ತಾಯಿದ್ದೀವಿ. ಬದಲಿ ರಸ್ತೆಗಳನ್ನು ಮಾಡಬೇಕಾಗಿತ್ತು. ಆ ರಸ್ತೆಗಳನ್ನು ಸಹ ನಾವು ಈಗಾಗಲೇ ಅಧ್ಯಕ್ಷರು ನಾವು 1 ರೌಂಡು ಮತ್ತು ನಾನು ನಮ್ಮ ಇಂಜಿನಿಯರ್ ಜೊತೆ 2 ರೌಂಡನ್ನು ಹೋಗಿ ಅದನ್ನು ಸಹ ಕ್ಲಿಯರೆನ್ಸ್ ಮಾಡಿಸಿದ್ವಿ. ಇನ್ನು ಹೈಮಾಸ್ಟ್ ಕೇಳಿದರು. ಹೈಮಾಸ್ಟರ್ಗಾಗಲೇ ಫಿಟ್ಟಿಂಗಿಗೆ ಈಗಾಗಲೇ ಬಂದಿದ್ದಾರೆ. ಮತ್ತು ಬಸ್ ಸ್ಟ್ಯಾಂಡಿಂದ ಮಲ್ಲಿಗಾರ ಸರ್ಕಲ್ವರೆಗೂ ಸಹ ನಾವು ಹೊಸದಾಗಿ LED ಸೆಟ್ಟನ್ನು ಖರೀದಿ ಮಾಡಿದ್ದೀವಿ. ಇರುವಂತಹ ಏನು KEB ಕಂಬಗಳಿದೆ ಅವುಗಳಿಗೆ ನಾವು ಫಿಟ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಅಡಿಷ್ನಲ್ ಮತ್ತು ಎಕ್ಸ್ಟೀರಿಯರ್ ಭಾಗದಲ್ಲಿ ನಮ್ಮ ಊರಿನ ಎಕ್ಸ್ಟೀರಿಯರ್ ಭಾಗದಲ್ಲಿ ಎಲ್ಲಾದರೂ ಬೀದಿ ದೀಪ ಇಲ್ಲ ಅಂತ ಕೇಳ್ಪಟ್ಟಿದ್ರೆ ಅಲ್ಲೂ ಸಹ ಫಿಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ನಮ್ಮ ಅದಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟು ಲೈಟ್ ಇದೆ. ಜಾತ್ರೆಗೋಸ್ಕರ ಒಂದು ವಾರ ನೀವು ಫ್ಲೆಕ್ಸಿ ಮಾಡೋದಾದ್ರೆ ನಾನು ಕೊಡ್ತೀನಿ ಅದನ್ನ ಈಗ ಸರಿ IP ಸೆಟ್ ನಮ್ಮ
ಅದನ್ನು ತೆಗೆಸಿ ಹಾಕಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಎಲ್ಲ ರೈತರು ಸಹಕರಿಸಿದ್ರೆ ನಾವು ಯೂಸ್ ಮಾಡ್ತೀವಿ. ಅಂದರೆ ಅವ್ರ ಸಪ್ಲೈ ಒಟ್ಟಿಗೋಸ್ಕರ ಆ ಥರ ಆಗ್ತದೆ. ಬೇರೆ ಏನೂ ಆಪ್ಷನ್ ಇಲ್ಲ, ಕೊಡಲೇಬೇಕು. ಮತ್ತೆ ಇಲ್ಲಿ ಏನು ಮಾಡ್ತೀರಿ? ಅಲ್ಲ ಜಾತ್ರೆ ಸಪ್ಲೈ ಏನು ಮಾಡ್ತೀರಿ? ಇದು ಕೊಡ್ತೀವಿ, ಎಡಿಷನ್ ಮಾಡ್ತೀವಿ. ಕೊಡ್ತೀವಿ, ಇದಕ್ಕೆ ಅಡಿಷನಲ್ ಹಾಂ, ಅದಕ್ಕೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಬೇಕಾ? ಹೌದು, ರಿಕ್ವೆಸ್ಟ್ ಬೇಕು. ಅದನ್ನು ನೋಟ್ ಮಾಡ್ತೀರಿ. ಮನವಿ ಬೇಕು. ಆಮೇಲೆ ಬಫರ್ ಎಕ್ಸ್ಟ್ರಾ ಇಟ್ಕೊಳ್ತೀವಿ. ಏನಾದ್ರು ಬೇಕಾದ್ರೆ ಅಡಿಷನಲ್ ಇಟ್ಕೊಳ್ತೀವಿ ಪೀಸಿಗೆ. ನೀವು ಅದಕ್ಕೊಂದು ಮನವಿ ಕೊಡಿ, ಈ ಥರ ಮಾಡ್ಕೊಬೇಕು, ಅಡಿಷನಲ್ ಬೇಕಾ ಮಾಡ್ಕೊಬಿಟ್ರೆ ಅದಕ್ಕೆಲ್ಲ ಬೇಕೇ ಬೇಕು ನೋಡಿ ನಮ್ಗೆ ಅಡಿಷನಲ್ ಪೀಸ್ ಬೇಕಾಗ್ತದೆ. ಜಗದೀಶ್ ವೈಕೆ ಅವರು ಹಾಗೂ ಮಂಜುನಾಥ್ ನಗಸ್ನವರು ಮತ್ತು ಇನ್ನು ಉಳಿದ ಕೆ ಸಿಬ್ಬಂದಿಗಳಾದ ಮತ್ತು ಎಸ್ಒ ಆದಂಥ ಕೃಷ್ಣ ಕಲ್ಲೇವರವರು ಮತ್ತು ಅದೇ ರೀತಿಯ ಪುರಸಭೆ ಅಧ್ಯಕ್ಷರಾದಂಥ ಪರಶುರಾಮ್ ಪಂಡೂನವರು ಮತ್ತು ಈ ಸಭೆಗೆ ಆಗಮಿಸಿದಂಥ ಎಲ್ಲ ಕಾಮದೇವಿ ಸದಸ್ಯರು